ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಆಫ್ ಮೈಸ್ ಆ್ಯಂಡ್ ಮೆನ್ ಈ ಒಂದು ಕಾದಂಬರಿಯನ್ನು ಡಿಸ್ಕಸ್ ಮಾಡೋಣ. ಕನ್ನಡದಲ್ಲಿ ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಹಾಗೆ ಇಂಗ್ಲೀಷ್ ಸಮರಿ PDF ನಿಮಗೆ ವಿಡಿಯೋದ ಕೊನೆಯಲ್ಲಿ ನೀವು ಡೌನ್ಲೋಡ್ ಸಹ ಮಾಡಿಕೊಳ್ಬಹುದಾಗಿರುತ್ತೆ. ಆಫ್ ಮೈಸ್ ಆ್ಯಂಡ್ ಮೆನ್ ಈ ಒಂದು ಕಾದಂಬರಿ ಅಮೆರಿಕದ ಲೇಖಕರಾಗಿರ್ತಕ್ಕಂಥ ಜಾನ್ ಸ್ಟೀನ್ ಬಕ್ ಅವರು 1937ರಲ್ಲಿ ಬರೆದಂತಹ ಒಂದು ಕಿರು ಕಾದಂಬರಿ. ಜಾರ್ಜ್ ಮಿಲ್ಟನ್ ಹಾಗೂ ಲೆನ್ನಿ ಸ್ಮಾಲ್ ಎಂಬ ಇಬ್ಬರು ನಿರಾಶ್ರಿತರು ಅವರ ಒಂದು ಆರ್ಥಿಕ ಕುಸಿತದ ಸಮಯದಲ್ಲಿ ಉದ್ಯೋಗಗಳನ್ನು ಹುಡುಕುತ್ತಾ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋದಾಗ ಅವರಲ್ಲಿ ಆಗ್ತಕ್ಕಂಥ ಅನುಭವಗಳು, ಅವರ ಜೀವನದ ಘಟನೆಗಳೇ ಈ ಒಂದು ಹಾಫ್ ಮೈಸ್ ಆ್ಯಂಡ್ ಮೆನ್ ಕಾದಂಬರಿ ಆಗಿರುತ್ತೆ. ಇಲ್ಲಿ ಪಾತ್ರಗಳ ವಿಷಯಕ್ಕೆ ಬಂದಾಗ ಲೆನ್ನಿ ಸ್ಮಾಲ್ ಈತ ತುಂಬ ದೃಢಕಾಯವಾದಂತಹ ತುಂಬ ಬಲಶಾಲಿಯಾದಂತಹ ಮನುಷ್ಯ ಆಗಿರ್ತಾನೆ. ಆದರೆ ಈತ ಮಾನಸಿಕವಾಗಿ ಅಸ್ವಸ್ಥನಾಗಿರ್ತಾನೆ, ಮೆಂಟಲಿ ರಿಟಾರ್ಡೆಡ್ ಪರ್ಸನ್. ಈತ ತನ್ನ ಸ್ನೇಹಿತನಾಗಿರ್ತಕ್ಕಂಥ ಜಾರ್ಜ್ ಜೊತೆಗೂಡಿ ಒಂದು ಜಮೀನನ್ನು ಖರೀದಿಸುವುದು, ಹಾಗೆ ಅದರಲ್ಲಿ ತನ್ನ ಮೊಲಗಳನ್ನು ಸಾಕುವುದು ಈತನ ಕನಸಾಗಿರುತ್ತೆ. ಈತ ಪೆಟ್ ಅನಿಮಲ್ಸ್ ಮತ್ತು ಸಾಫ್ಟ್ ಥಿಂಗ್ಸನ್ನು ತುಂಬ ಇಷ್ಟಪಡ್ತಾನೆ, ಅವುಗಳನ್ನು ಆಕ್ಸಿಡೆಂಟಲ್ಲಿ ಕೊಲ್ತಾ ಇರ್ತಾನೆ. ಇದು ಲೆನ್ನಿ ಸ್ಮಾಲ್. ಇನ್ನು ಜಾರ್ಜ್ ಮಿಲ್ಟನ್ ಬಂದಾಗ, ಜಾರ್ಜ್ ಮಿಲ್ಟನ್ ಲೆನ್ನಿ ಸ್ಮಾಲ್ಗಿಂತ ತುಂಬ ದೈಹಿಕವಾಗಿ ಚಿಕ್ಕದಾಗಿರ್ತಾನೆ, ಆದರೆ ಚುರುಕಾದ ಬುದ್ಧಿಯನ್ನು ಹೊಂದಿರ್ತಾನೆ. ಮತ್ತು ಲೆನ್ನಿಯನ್ನು ಅಪಾಯಕಾರಿ ಒಂದು ಸಮಸ್ಯೆಗಳಿಂದ, ಆ ಲೆನ್ನಿಗೆ ಬುದ್ಧಿಮಾಂದ್ಯತೆ ಇರೋದರಿಂದ ಅವನಿಂದ ಆಗ್ತಕ್ಕಂಥ ಅಪಾಯಗಳಿಗೆ, ಅವನಿಗೆ ಬರತಕ್ಕಂಥ ಅಪಾಯಗಳಿಂದ ಅವನನ್ನು ರಕ್ಷಿಸುವುದು ಜಾರ್ಜ್ನ ಒಂದು ಕೆಲಸವಾಗಿರುತ್ತೆ. ಅವರು ಇಬ್ಬರು ತುಂಬ ಕಾಳಜಿಯಿಂದ, ತುಂಬ ಆನಂದದಿಂದ, ತುಂಬ ಸ್ನೇಹದಿಂದ ಇರ್ತಾರೆ. ನಂತರದ ಕ್ಯಾರೆಕ್ಟರ್ ಬಂದಾಗ ಕ್ಯಾಂಡಿ. ಈತ ಒಂದು ರ್ಯಾಂಚ್ ಕೆಲಸಗಾರನಾಗಿರ್ತಾನೆ, ಉತ್ತಮ ಮತ್ತು ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿರ್ತಾನೆ. ಈತ ಕೆಲಸ ಮಾಡುವಾಗ ತನ್ನ ಒಂದು ಕೈಯನ್ನು ಸಹ ಕಳೆದುಕೊಂಡಿರ್ತಾನೆ. ಜಾರ್ಜ್ ಮತ್ತು ಲೆನ್ನಿಯೊಂದಿಗೆ ಭೂಮಿಯನ್ನು ಖರೀದಿಸುವ ಕನಸನ್ನು ಸಹ ಈತ ಕೂಡ ಕಾಣ್ತಾನೆ. ಅವರ ಜೊತೆಯಲ್ಲಿ ಈತನು ಕೂಡ ಒಬ್ಬನಾಗ್ತಾನೆ, ಅವರಿಗೆ ಹಣವನ್ನು ಸಹ ನೀಡ್ತಾನೆ. ನಂತರದ ಕ್ಯಾರೆಕ್ಟರ್ ಬಂದಾಗ ಸ್ಲಿಮ್. ಈತ ತುಂಬ ಎಲ್ಲರೂ ಗೌರವಿಸುವಂತಹ ಮುಖ್ಯ ವ್ಯಕ್ತಿ. ಈತ ಒಂದು ಕತ್ತೆಗಳ ಒಂದು ಹಿಂಡನ್ನೇ ಸಹ ಹೊಂದಿರ್ತಾನೆ, ತುಂಬ ಅನುಭವವಂತ ವ್ಯಕ್ತಿಯಾಗಿರ್ತಾನೆ ಸ್ಲಿಮ್. ಇನ್ನು ಮುಂದೆ ಬಂದಾಗ ಕರ್ಲಿಯು ಈ ರಾಂಚ್ ಓನರ್ನ ಮಗನಾಗಿರ್ತಾನೆ. ಈತ ತುಂಬ ಅಹಂಕಾರಿಯಾಗಿರ್ತಾನೆ, ತುಂಬ ಕೋಪ ಸ್ವಭಾವದ ಒಬ್ಬ ಹುಡುಗ ಆಗಿರ್ತಾನೆ. ಹೆಚ್ಚು ಜಗಳ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾನೆ, ಲೆನ್ನಿಯನ್ನು ದ್ವೇಷಿಸ್ತಾನೆ, ಈ ರೀತಿ ಇರ್ತಾನೆ. ಈತನು ಒಂದು ಮದುವೆಯನ್ನು ಸಹ ಆಗ್ತಾನೆ. ತನ್ನ ಹೆಂಡತಿಯನ್ನು ತುಂಬ ಅನುಮಾನದಿಂದ ನೋಡ್ತಕ್ಕಂತಹ ವ್ಯಕ್ತಿ ಕರ್ಲಿ ಆಗಿರ್ತಾನೆ. ಇನ್ನು ಕರ್ಲಿಯ ಹೆಂಡತಿ ಈ ಕಥೆಯಲ್ಲಿ ಇರ್ತಕ್ಕಂಥ ಏಕೈಕ ಮಹಿಳೆ. ಈಕೆ ತಾನು ಒಂದು ಸಿನಿಮಾ ನಟಿಯಾಗಬೇಕು, ಸಿನಿಮಾ ತಾರೆಯಾಗಬೇಕು ಅಂತ ಕನಸನ್ನು ಕಂಡಿರ್ತಾಳೆ. ಮತ್ತು ಈಕೆ ಒಂಟಿಯಾಗಿರ್ತಾಳೆ, ಮತ್ತು ಅಲ್ಲಿ ಇರ್ತಕ್ಕಂತಹ ಕೆಲಸಗಾರರೊಂದಿಗೆ ಒಂದು ಫ್ಲಿರ್ಟಿಂಗ್, ಚಕ್ಕಂದವಾಡ್ತಕ್ಕಂತಹ ಒಂದು ಚಟುವಟಿಕೆಗಳನ್ನು ಮಾಡ್ತಾಳೆ. ಇನ್ನು ನಂತರ ವ್ಯಕ್ತಿ ಬಂದಾಗ ಕ್ರೂಕ್ಸ್. ಈತ ಬ್ಲ್ಯಾಕ್ ಮ್ಯಾನ್, ಒಬ್ಬ ಕರಿಯನಾಗಿರ್ತಾನೆ. ಈತನು ಎಲ್ಲರ ಜೊತೆಗೆ ಬೆರೆಯೋದಿಲ್ಲ ಹೆಚ್ಚಾಗಿ. ಈತ ಆ ಒಂದು ರಾಂಚ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಬನ್ನಿ ಈ ಒಂದು ಹಾಫ್ ಮೈಸ್ ಆ್ಯಂಡ್ ಮೆನ್ ಈ ಕಾದಂಬರಿಯ ಸಾರಾಂಶವನ್ನು ನೋಡೋಣ. ಇಲ್ಲಿ ಇಬ್ಬರು ವಲಸೆ ಕಾರ್ಮಿಕರು ಅಂದಾಗ ಇಲ್ಲಿ ಜಾರ್ಜ್ ಮತ್ತು ಲೆನ್ನಿ ತಾವು ಕೆಲಸ ಮಾಡಬೇಕಾಗಿರ್ತಕ್ಕಂತಹ ಕ್ಯಾಲಿಫೋರ್ನಿಯಾದ ಜಮೀನಿನಿಂದ ದೂರದಲ್ಲಿ ಬಸ್ಸನ್ನು ಇಳಿತಾರೆ. ಇಲ್ಲಿ ಜಾರ್ಜ್ ಮೊದಲೇ ತಿಳಿಸಿದ ಹಾಗೆ ಸಣ್ಣದವನಾಗಿರ್ತಾನೆ. ಆತನ ಜೊತೆಗಾರ ಲೆನ್ನಿ ತುಂಬ ದೈತ್ಯಾಕಾರದ ಮನುಷ್ಯನಾಗಿರ್ತಾನೆ. ಆಕಾರವಿಲ್ಲದ ಮುಖವನ್ನು ಹೊಂದಿರ್ತಾನೆ, ಅಂದರೆ ಅವನಿಗೆ ಮುಖ ಆಕಾರ ಸರಿಯಾಗಿರೋದಿಲ್ಲ. ಅವರಿಬ್ಬರು ಬಸ್ನಿಂದ ಇಳಿದು ನಡಿಕೊಂಡು ಹೋಗ್ತಾ ಇರ್ತಾರೆ. ಬಾಯಾರಿಕೆಯಿಂದ ಅವರು ಅಲ್ಲೇ ಒಂದು ಕೊಳದ ಬಳಿ ಹೋಗಿ ತಂಗಲು ನಿರ್ಧರಿಸ್ತಾರೆ. ಅವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ ಲೆನ್ನಿಗೆ ಬುದ್ಧಿಮಾಂದ್ಯತೆ ಇದೆ ಅಂತಕ್ಕಂಥದ್ದು. ಮತ್ತು ಅವನು ಜಾರ್ಜ್ಗೆ ಆಳವಾಗಿ ಭಕ್ತಿಯುಳ್ಳವನಾಗಿರ್ತಾನೆ. ಜಾರ್ಜ್ನನ್ನು ತುಂಬ ಹಚ್ಕೊಂಡಿರ್ತಾನೆ. ಏಕೆಂದರೆ ಆ ಲೆನ್ನಿಗೆ ರಕ್ಷಣೆ ಮತ್ತು ಮಾರ್ಗದರ್ಶನ ಎರಡೂ ಸಹ ಜಾರ್ಜ್ನೇ ಮಾಡ್ತಾ ಇರ್ತಾರೆ, ಜಾರ್ಜ್ ಮಿಲ್ಟನ್ ಮಾಡ್ತಾ ಇರ್ತಾನೆ. ಲೆನ್ನಿ ಮೃದುವಾದ ವಸ್ತುಗಳನ್ನು ಮುಟ್ಟಲು ಇಷ್ಟಪಡ್ತಾನೆ, ಆದರೆ ಅವುಗಳನ್ನು ಆಗಾಗ ಆಕಸ್ಮಿಕವಾಗಿ ಕೊಲ್ತಾ ಇರ್ತಾನೆ. ಈ ಸಮಯದಲ್ಲಿ ಲೆನ್ನಿ ಏನು ಮಾಡಿರ್ತಾನೆ, ಒಂದು ಸತ್ತ ಇಲಿಯನ್ನು ಅವನೊಂದಿಗೆ ಇಟ್ಟುಕೊಂಡು ಅದನ್ನು ಸವರುತ್ತಾ ಬರ್ತಾ ಇರ್ತಾನೆ. ಇದನ್ನು ನೋಡಿದಂತಹ ಜಾರ್ಜ್ ಮಿಲ್ಟನ್ ಏನು ಮಾಡ್ತಾನೆ, ಈ ಸತ್ತ ಇಲಿಯನ್ನು ಮೃದುವಾಗಿ ಮುಟ್ತಾ ಇರೋದ್ರಿಂದ ಲೆನ್ನಿಗೆ ಯಾವುದಾದ್ರೂ ರೋಗ ತಗಲಬಹುದು ಅಂತ ಹೆದರಿ ಜಾರ್ಜ್ ಏನು ಮಾಡ್ತಾನೆ, ಕೋಪದಿಂದ ಆ ಇಲಿಯನ್ನು ಕಿತ್ತು ಎಸೆಯುತ್ತಾನೆ.
ಮತ್ತು ಆ ಲೆನ್ನಿಯನ್ನು ನೋಡಿಕೊಳ್ಳೋದು ಕಷ್ಟವೆಂದು ಆ ಜಾರ್ಜ್ ಕೂಡ ಸ್ವಲ್ಪ ಇಲ್ಲಿ ಒಂದು ಮನಸ್ಸಿನಲ್ಲಿ ಅಂದ್ಕೋತಾನೆ. ಆದರೆ ಅವರಿಬ್ಬರ ಸ್ನೇಹ ತುಂಬ ಚೆನ್ನಾಗಿರುತ್ತೆ. ಅವರು ತಮ್ಮದೇ ಆದ ಒಂದು ಭೂಮಿಯನ್ನು ಖರೀದಿಸಿ ಅದರಲ್ಲಿ ಕೃಷಿ ಮಾಡ್ತಕ್ಕಂತಹ ಒಂದು ಕನಸನ್ನು ಕಟ್ಟಿರ್ತಾರೆ. ಲೆನ್ನಿಗೆ ಈ ವಿಷಯ ತುಂಬ ಸಂತೋಷವಾಗುತ್ತೆ. ತಮ್ಮದೇ ಸ್ವಂತ ಭೂಮಿ, ಆ ಭೂಮಿಯಲ್ಲಿ ಮೊಲಗಳು ಸಾಕುವಂತಹ ಕನಸನ್ನು ಕೂಡ ಆತ ಹಂಚ್ಕೋತಾನೆ. ಆ ಒಂದು ಸ್ಥಳದಲ್ಲಿ ಜೀವನ ಹೇಗಿರುತ್ತೆ ಅಂತ ಅವರಿಬ್ಬರು ರಾತ್ರಿ ಎಲ್ಲ ಮಾತಾಡ್ತಾ ಅಲ್ಲಿ ಇರ್ತಾರೆ. ಮರುದಿನ ಅವರಿಬ್ಬರು ಏನು ಮಾಡ್ತಾರೆ, ಹತ್ತಿರದಲ್ಲಿರ್ತಕ್ಕಂತಹ ರಾಂಚಿಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಅಲ್ಲಿ ಲೆನ್ನಿಯನ್ನು ನೋಡಿದ್ರೆ ಆ ಒಂದು ರಾಂಚಿನ ಮಾಲೀಕ ಏನು ಹೇಳ್ತಾನೋ, ಯಾಕಂದರೆ ಇವನಿಗೆ ಬುದ್ಧಿ ಇಲ್ವಲ್ಲ, ಈ ಬುದ್ಧಿ ಇಲ್ಲದ ವ್ಯಕ್ತಿಯನ್ನು ಕೆಲಸಕ್ಕೆ ಸೇರಿಸ್ಕೊಳ್ತಾನೋ ಇಲ್ಲೋ ಅಂತ ಹೇಳಿ ಎದುರಿದಂಥ ಜಾರ್ಜ್ ಮಿಲ್ಟನ್ ಏನು ಮಾಡ್ತಾನೆ, ಆ ಒಂದು ಓನರ್ನ ಮುಂದೆ ಎಲ್ಲವೂ ಆತನೇ ಮಾತಾಡ್ತಾನೆ. ಲೆನ್ನಿಯನ್ನು ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಬಿಡೋದಿಲ್ಲ. ಎಲ್ಲ ವಿಷಯಗಳನ್ನು ಈತನೇ ಆ ಓನರ್ ಜೊತೆ ಮಾತಾಡ್ತಾನೆ. ಹಾಗೆ ಲೆನ್ನಿಯ ಬಗ್ಗೆ ಹೇಳ್ತಾನೆ, ಈತ ನನ್ನ ಒಬ್ಬ ಕಸಿನ್, ಸೋದರ ಸಂಬಂಧಿ. ಚಿಕ್ಕಂದಿನಿಂದಲೇ ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಕುದುರೆಯೊಂದು ಆ ಲೆನ್ನಿಯ ತಲೆಗೆ ಒದೆಯುತ್ತೆ. ಆ ಕಾರಣದಿಂದಾಗಿ ಆತ ಹೀಗೆ ಬುದ್ಧಿಮಾಂದ್ಯನಾಗಿದ್ದಾನೆ ಅಂತ ಹೇಳಿ ಆ ರಾಂಚಿನ ಓನರ್ಗೆ ಹೇಳ್ತಾನೆ. ಅವರಿಬ್ಬರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಲಾಗುತ್ತೆ. ಆ ರಾಂಚಿನಲ್ಲಿ ಕ್ಯಾಂಡಿ ಕೈಯನ್ನು ಕಳೆದುಕೊಂಡಿರ್ತಕ್ಕಂಥ ಒಬ್ಬ ಮುದುಕ ಆ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಆ ರಾಂಚಿನ ಮಾಲೀಕನಿಗೆ ಒಬ್ಬ ದುಷ್ಟ ಸ್ವಭಾವದ ಮಗ ಇರ್ತಾನೆ, ಅವನೇ ಕರ್ಲಿ ತುಂಬ ಒಂದು ರೀತಿ ಕೋಪಿಷ್ಟ. ಈತ ಹೊಸದಾಗಿ ಮದುವೆಯಾಗಿರ್ತಾನೆ. ಅಲ್ಲಿ ತನ್ನ ಹೆಂಡತಿಯ ಬಗ್ಗೆ ಆತನಿಗೆ ಬಹಳಷ್ಟು ಅನುಮಾನವಿರುತ್ತೆ. ಇಲ್ಲಿ ಜಾರ್ಜ್ ಮತ್ತು ಲೆನ್ನಿ ಇಬ್ಬರು ಆ ಒಂದು ಕೊಠಡಿಯಲ್ಲಿ ಇರಬೇಕಾದ್ರೆ ಆ ಕರ್ಲಿಯ ಹೆಂಡತಿ ಅಲ್ಲಿಗೆ ಬರ್ತಾಳೆ. ಬಂದವಳೆ ಆ ಲೆನ್ನಿಯ ಜೊತೆ ಒಂದು ರೀತಿ ಫ್ಲಿರ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಲೆನ್ನಿಗೆ ಅವಳು ತುಂಬ ಚೆಲುವೆ ಅಂತ ಅನಿಸುತ್ತೆ. ಆದರೆ ಜಾರ್ಜ್ಗೆ ಈ ಮಹಿಳೆ ಮತ್ತು ಅವಳ ಗಂಡನೊಂದಿಗೆ ಇರ್ತಕ್ಕಂತಹ ಅನುಮಾನವನ್ನು ನೋಡಿದಾಗ ಈ ಮಹಿಳೆಯ ಜೊತೆ ನಾವು ಹೆಚ್ಚು ಮಾತನಾಡ್ತಕ್ಕಂಥದ್ದು ಜಗಳಕ್ಕೆ ಒಂದು ದಾರಿ ಕೊಡುತ್ತೆ, ಇದರಿಂದ ನಮಗೆ ತೊಂದರೆಯೂ ಸಹ ಆಗಬಹುದು ಅಂತ ಹೇಳಿ ಏನು ಮಾಡ್ತಾನೆ, ಅವಳಿಂದ ದೂರ ಇರ್ತಾನೆ. ಹಾಗೆ ಆ ಲೆನ್ನಿ ಮಾನಸಿಕ ಅಸ್ವಸ್ಥನಾಗಿರಿಂದ ಆ ಲೆನ್ನಿಯನ್ನು ಆಕೆಯಿಂದ ದೂರ ಇರಲು ಎಚ್ಚರಿಕೆಯನ್ನು ನೀಡ್ತಾನೆ. ಹೀಗಿರಬೇಕಾದ್ರೆ ಆ ರಾಂಚಿಯ ಕೆಲಸಗಾರರೆಲ್ಲ ಒಂದು ದಿವಸ ಊಟಕ್ಕೆ ಹೊರಟಿರ್ತಾರೆ. ಆಗ ಜಾರ್ಜ್ ಮತ್ತು ಲೆನ್ನಿ ಏನು ಮಾಡ್ತಾರೆ, ಆ ಒಂದು ರ್ಯಾಂಚ್ನಲ್ಲಿ ಆ ಕತ್ತೆಗಳ ಒಂದು ಹಿಂಡಿನ ನಾಯಕನಾಗಿರ್ತಕ್ಕಂಥ ಸ್ಲಿಮ್ನನ್ನು ಭೇಟಿಯಾಗುತ್ತಾರೆ. ಜಾರ್ಜ್ ಮತ್ತು ಲೆನ್ನಿ ನಡುವಿನ ಸ್ನೇಹ ತುಂಬ ಅಪರೂಪವಾಗಿದೆ. ಇಲ್ಲಿ ಜಾರ್ಜ್ ಮಿಲ್ಟನ್ ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ, ಆದರೆ ಲೆನ್ನಿ ಸ್ಮಾಲ್ ಬುದ್ಧಿಮಾಂದ ವ್ಯಕ್ತಿ. ಆದರೆ ಅವರಿಬ್ಬರ ಸ್ನೇಹವನ್ನು ನೋಡಿದಂತಹ ಸ್ಲಿಮ್ ಏನು ಮಾಡ್ತಾನೆ, ನಿಮ್ಮ ಸ್ನೇಹ ತುಂಬ ಅಪರೂಪವಾದದ್ದು ಅಂತ ಹೇಳ್ತಾನೆ. ಸ್ಲಿಮ್ ತನ್ನಲ್ಲಿರ್ತಕ್ಕಂಥ ಒಂದು ನಾಯಿ ಮರಿಯನ್ನು ಏನು ಮಾಡ್ತಾನೆ, ಕ್ಯಾಂಡಿಗೆ ಕೊಟ್ಟು ಅವನ ಹಳೆ ನಾಯಿಯನ್ನು ಕೊಲ್ಲಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಲ್ಲೇ ಇರ್ತಕ್ಕಂಥ ರಾಂಚಿನ ಇನ್ನೊಬ್ಬ ಕೆಲಸಗಾರ ಆಗಿರ್ತಕ್ಕಂತಹ ಕಾರ್ಲ್ಸನ್ ಸಹ ಏನು ಮಾಡ್ತಾನೆ, ಆ ಕ್ಯಾಂಡಿ ಬಳಿ ಇರತಕ್ಕಂತಹ ಒಂದು ಮುದಿ ನಾಯಿ ಇರುತ್ತೆ, ಆ ಮುದಿ ನಾಯಿಯನ್ನು ಕೊಲ್ಲಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಂತರ ಮರುದಿನ ಜಾರ್ಜ್ ಮತ್ತು ತಾನು ಲೆನ್ನಿ ಸೋದರ ಸಂಬಂಧಿಗಳಲ್ಲ, ಇವರಿಬ್ಬರು ಚಿಕ್ಕಂದಿನಿಂದಲೂ ಸ್ನೇಹಿತರು ಅಂತಕ್ಕಂಥದ್ದನ್ನು ಸ್ಲಿಮ್ನ ಬಳಿ ತಿಳಿಸ್ತಾನೆ. ಲೆನ್ನಿಯಿಂದಾಗಿ ಅವರು ಹೇಗೆ ತೊಂದರೆಗೆ ಒಳಗಾಗಿದ್ದಾರೆ ಎಂಬುದನ್ನು ವಿವರಿಸ್ತಾರೆ. ಅಂದರೆ ಅವರು ಇಲ್ಲಿಗೆ ಬರೋದಕ್ಕಿಂತ ಮೊದಲು ಏನು ಮಾಡ್ತಾ ಇದ್ದಾರೆ ಅಂದರೆ, ಲೆನ್ನಿ ಒಂದು ಮಹಿಳೆಯನ್ನು ಮುಟ್ಟಲು ಪ್ರಯತ್ನ ಮಾಡಿರ್ತಾನೆ. ಆ ಮಹಿಳೆ ಏನು ಮಾಡಿರ್ತಾಳೆ, ಒಂದು ರೀತಿ ಅತ್ಯಾಚಾರಕ್ಕೆ ಒಳಗಾಗತಕ್ಕಂಥ ಆರೋಪವನ್ನು ಹೊರಿಸಿರ್ತಾಳೆ. ಆದ್ದರಿಂದ ಆ ಲೆನ್ನಿ ಮತ್ತು ಜಾರ್ಜ್ ಮಿಲ್ಟನ್ ಆ ಹಿಂದಿನ ಕೆಲಸ ಸ್ಥಳದಿಂದ ಓಡಿ ಬರಬೇಕಾಗಿರುತ್ತೆ. ಇಲ್ಲಿ ಸ್ಲಿಮ್ ತನ್ನ ತನ್ನಲ್ಲಿರ್ತಕ್ಕಂಥ ಒಂದು ನಾಯಿ ಮರಿಯನ್ನು ಲೆನ್ನಿಗೂ ಸಹ ಕೊಡಲು ಒಪ್ತಾನೆ. ನಂತರ ಇಲ್ಲಿ ಕಾರ್ಲ್ಸನ್ ಕ್ಯಾಂಡಿಯ ಹಳೆ ನಾಯಿಯನ್ನು ಕೊಲ್ಲುವಂತಲೇ ಒತ್ತಾಯಿಸ್ತಾ ಇರ್ತಾನೆ. ಆ ಪ್ರಾಣಿ ಅನುಭವಿಸ್ತಾ ಇರ್ತಕ್ಕಂಥ ಯಾತನೆ ಸಾವೇ ಅದಕ್ಕೆ ಪರಿಹಾರ ಎಂದು ಸ್ಲಿಮ್ ಕೂಡ ಹೇಳ್ತಾನೆ. ಯಾಕಂದರೆ ಕ್ಯಾಂಡಿಯ ಬಳಿ ಒಂದು ಹಳೆಯ ನಾಯಿ ಇರುತ್ತೆ, ತುಂಬ ವಯಸ್ಸಾಗಿರ್ತಕ್ಕಂತಹ ನಾಯಿ, ಅದು ತುಂಬ ಯಾತನೆ ಅನುಭವಿಸ್ತಾ ಇದೆ, ಅದನ್ನು ಕೊಲ್ಲೋದು ಉತ್ತಮ ಅಂತ ಹೇಳ್ತಾ ಇರ್ತಾನೆ. ಕಾರ್ಲ್ಸನ್ ಆ ನಾಯಿಯನ್ನು ಹೊರಗಡೆ ಕರೆದುಕೊಂಡು ಹೋಗಿ ನೋವಿಲ್ಲದಂತೆ ಕೊಲ್ತೇನೆ ಅಂತ ಹೇಳಿ ಆ ಹೊರಗಡೆ ಆ ಒಂದು ನಾಯಿಯನ್ನು ಕರೆದುಕೊಂಡು ಹೋಗ್ತಾನೆ. ಇಲ್ಲಿ ಸ್ಲಿಮ್ ಕೊಟ್ಟಿಗೆ ಕೆಲಸಕ್ಕೆ ಹೋಗ್ತಾನೆ. ಕರ್ಲಿ ತನ್ನ ಹೆಂಡತಿಯನ್ನು ಹುಚ್ಚನಂತೆ ಹುಡುಕುತ್ತಾ ಸ್ಲಿಮ್ಮನನ್ನು ಇಲ್ಲಿ ಎದುರಾಕ್ಕೊಳ್ತಾನೆ. ಅಂದರೆ ಆ ಕರ್ಲ್ ತನ್ನ ಹೆಂಡತಿ ಕಾಣದೇ ಇದ್ದಾಗ ಹುಡುಕೊಂಡು ಬಂದಾಗ ಸ್ಲಿಮ್ಮನ್ನ ಒಂದು ಭೇಟಿಯಾಗುತ್ತೆ. ನಂತರ ಜಾರ್ಜ್ ಮತ್ತು ಲೆನ್ನಿ ತಾವು ಭೂಮಿ ಖರೀದಿಸುವ ಯೋಜನೆ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ಕ್ಯಾಂಡಿ ಕೇಳಿಸ್ಕೊಳ್ತಾನೆ.
ಆಗ ಅವರು ಏನು ಮಾಡ್ತಾನೆ, ಕ್ಯಾಂಡಿಯು ಸಹ ಅವರೊಂದಿಗೆ ತಾನು ಸಹ ಸೇರಿಕೊಂಡು, ತಾನು ಸಹ ಸ್ವಲ್ಪ ಉಳಿತಾಯವನ್ನು ಮಾಡಿದ್ದೀನಿ, ಒಂದು ಸೇವ್, ನನ್ನ ಹತ್ರ ಒಂದು ಸೇವ್ ಅಮೌಂಟ್ ಸೇವ್ ಮಾಡಿದ್ದೇನೆ, ನಾನು ಸಹ ನಿಮ್ಮ ಜೊತೆ ಸೇರಿಕೊಳ್ತೀನಿ, ಆ ಒಂದು ಭೂಮಿ ಖರೀದಿಯಲ್ಲಿ ನಾನು ನಿಮ್ಮ ಜೊತೆ ಪಾರ್ಟ್ನರ್ ಆಗ್ತೀನಿ ಅಂತ ಹೇಳ್ತಾನೆ. ಈ ಯೋಜನೆ ಬಗ್ಗೆ ಬೇರೆ ಯಾರಿಗೂ ಸಹ ಗೊತ್ತಾಗಬಾರ್ದು, ನಮ್ಮ ಮೂವರಲ್ಲೇ ಇರಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಾನೆ. ನಂತರ ಸ್ಲಿಮ್ ಒಂದು ಕೊಟ್ಟಿಗೆಯಿಂದ ವಾಪಸ್ಸಾದಾಗ ಕರ್ಲಿ ಅವಮಾನಿಸಿದ್ದಕ್ಕಾಗಿ ಬೈತಾನೆ. ಕರ್ಲಿ ತನ್ನ ಸ್ಲಿಮ್ ಕರ್ಲಿಯನ್ನು ಬೈಯೋದ್ರಿಂದ ಕರ್ಲಿಗೆ ತುಂಬ ಕೋಪ ಬರುತ್ತೆ. ಆದ್ದರಿಂದ ಕೋಪವನ್ನು ತೀರಿಸ್ಕೊಳ್ಳೋದಕ್ಕೆ ಆ ಕರ್ಲಿ ಏನು ಮಾಡ್ತಾನೆ, ಲೆನ್ನಿಯೊಂದಿಗೆ ಜಗಳವನ್ನು ಆಡ್ತಾನೆ. ಆ ಜಗಳದಲ್ಲಿ ಲೆನ್ನಿ ಸ್ಮಾಲ್ ಬುದ್ಧಿಮಂದನಾಗಿದ್ದರೂ ಕೂಡ ಅವನು ತುಂಬ ದೈಹಿಕವಾಗಿ ಬಲಶಾಲಿಯಾಗಿರ್ತಾನೆ. ಆತ ಲೆನ್ನಿಯ ಕೈಯನ್ನು, ಬೆರಳುಗಳನ್ನು ಪುಡಿ ಪುಡಿ ಮಾಡ್ತಾನೆ. ಜಾರ್ಜ್ ಮತ್ತು ಲೆನ್ನಿಯಿಂದ ಕೆಲಸದಿಂದ ತೆಗೆಯಲು ಅವನು ಈ ಘಟನೆ ಕಾರಣ ಆಗಬಹುದು ಅಂತಕ್ಕಂಥದ್ದನ್ನ ಅರಿತಂತಹ ಸ್ಲಿಮ್ ಏನು ಮಾಡ್ತಾನೆ, ಕರ್ಲಿಗೆ ಎಚ್ಚರಿಸ್ತಾನೆ, ನೀನೇನಾದರೂ ಈ ರೀತಿ ಬೇರೆಯವ್ರ ಜೊತೆ ಹೋಗಿ ಈ ಥರ ಕೈ ಮುರಿದಿದ್ದಾನೆ ಲೆನ್ನಿ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ, ನೀನು ನಗುಪಾಡ್ಲಿಗೆ ಗುರಿಯಾಗ್ತೀಯ, ಹಾಸ್ಯಾಸ್ಪದ ಆಗುತ್ತೆ, ಇದು ಆ ಒಂದು ಮಿಷನ್ಗೆ ಕೈ ಕೊಟ್ಟಿದ್ದೇನೆ ಅಂತ ಹೇಳು ಅಂತೇಳಿ ಆ ಸ್ಲಿಮ್ ಕರ್ಲಿಗೆ ಎಚ್ಚರಿಸ್ತಾನೆ. ಮರುದಿನ ರಾತ್ರಿ ಏನಾಗುತ್ತಪ್ಪ ಅಂದರೆ, ಅಲ್ಲಿರ್ತಕ್ಕಂಥ ಎಲ್ಲರೂ ಸಹ ಪುರುಷರೆಲ್ಲರೂ ಒಂದು ಬ್ರಾತಲ್ಗೆ, ಒಂದು ಬಾರ್ಗೆ ಹೋಗಿರ್ತಾರೆ. ಆಗ ಲೆನ್ನಿ ಒಂಟಿಯಾಗಿ ಒಂದು ರ್ಯಾಂಚ್ನಲ್ಲಿರ್ತಾನೆ. ಆ ಕರ್ನಿ ಒಂದು ಕೊಟ್ಟಿಗೆ ಕೆಲಸಗಾರನಾಗಿರ್ತಕ್ಕಂಥ ಕ್ರೂಕ್ಸ್ ಮತ್ತು ಕ್ಯಾಂಡಿ ಅಲ್ಲಿ ಉಳಿದುಕೊಂಡಿರ್ತಾಳೆ. ಆ ಸಮಯಕ್ಕೆ ಕರ್ಲಿಯ ಹೆಂಡತಿ ಇತರ ಪುರುಷರು ಬರೋವರೆಗೆ ಕಾಯದೆ ಆಕೆ ಏನು ಮಾಡ್ತಾಳೆ, ಆ ಒಂದು ಕೊಠಡಿಗೆ ಬರ್ತಾಳೆ. ಅಲ್ಲಿ ಕೊಠಡಿಗೆ ಬಂದಂತಹ ಕರ್ಲಿಯ ಹೆಂಡತಿ ಏನು ಮಾಡ್ತಾಳೆ, ಅಲ್ಲಿರ್ತಕ್ಕಂತಹ ಲೆನ್ನಿಯ ಜೊತೆಯಲ್ಲಿ ಒಂದು ಫ್ಲಿರ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಲೆನ್ನಿಯ ಮುಖದ ಮೇಲಿರ್ತಕ್ಕಂಥ ಗಾಯಗಳನ್ನೆಲ್ಲ ಗಮನಿಸ್ತಾರೆ. ಅದು ಯಂತ್ರದಿಂದ ಅಲ್ಲ ಆಗಿರ್ತಕ್ಕಂಥ ಗಾಯಗಳು, ಅದು ಲೆನ್ನಿಯೇ ಮಾಡಿರ್ತಕ್ಕಂಥ ಗಾಯ ಅಂತಕ್ಕಂಥ ಅನುಮಾನ ಆಕೆಗೆ ಬರುತ್ತೆ. ಈ ಆಲೋಚನೆ ಅವಳಿಗೆ ಒಂದು ರೀತಿ ತಮಾಷೆ ಅನಿಸುತ್ತೆ. ಮರುದಿನ ಲೆನ್ನಿ ಆಕಸ್ಮಿಕವಾಗಿ ತನ್ನ ಒಂದು ರೂಮ್ನಲ್ಲಿ ಇರ್ತಕ್ಕಂತಹ ಸ್ಲಿಮ್ ಕೊಟ್ಟಿರ್ತಕ್ಕಂಥ ನಾಯಿ ಮರಿಯನ್ನು ಕೊಲ್ತಾನೆ. ಆ ಸಮಯಕ್ಕೆ ಕರ್ಲಿ ಹೆಂಡತಿ ಅಲ್ಲಿಗೆ ಬಂದು ಅವನನ್ನು ಸಮಾಧಾನ ಮಾಡ್ತಾಳೆ. ಕರ್ಲಿಯೊಂದಿಗೆ ಅವಳ ಒಂದು ಜೀವನ ತುಂಬ ನಿರಾಶಯವಾಗಿದೆ, ಅದು ಸರಿಯಾಗಿ ಕರ್ಲಿಯ ಜೊತೆ ಅಲ್ಲಿ ಸಂಸಾರ ಆಗ್ತಾ ಇಲ್ಲ ಅಂತ ಹೇಳಿಕೊಂಡು ತಾನೊಬ್ಬ ಸಿನಿಮಾ ತಾರೆಯಾಗಬೇಕು ಅಂತಕ್ಕಂಥ ಕನಸನ್ನು ಹೊಂದಿದ್ದೇನೆ ಅಂತ ಹೇಳ್ತಾಳೆ. ಇಲ್ಲಿ ಲೆನ್ನಿ ತಾನು ಮೃದುವಾದ ವಸ್ತುಗಳನ್ನು ಮುಟ್ಟಲು ಇಷ್ಟಪಡ್ತೇನೆ ಎಂದು ಹೇಳಿದಾಗ ಅವಳು ಏನು ಮಾಡ್ತಾಳೆ, ತನ್ನ ಕೂದಲನ್ನು ಸವರುವಂತೆ ಹೇಳ್ತಾಳೆ. ಅವನು ತುಂಬ ಆಕೆಯ ಕೂದಲನ್ನು, ಕರ್ಲಿಯ ಹೆಂಡತಿಯ ಕೂದಲನ್ನು ಸವರುತ್ತಾ ಏನು ಮಾಡ್ತಾನೆ, ತುಂಬ ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಆಗ ಅವಳು ಕಿರ್ಚಾಡ್ತಾಳೆ. ನಂತರ ಅವನೇನು ಮಾಡ್ತಾನೆ, ಅವಳ ಬಾಯನ್ನು ಮುಚ್ಚಲು ಟ್ರೈ ಮಾಡ್ತಾ ಏನು ಮಾಡ್ತಾನೆ, ಆಕಸ್ಮಿಕವಾಗಿ ಅವಳ ಕತ್ತನ್ನು ಮುರಿದಾಕ್ತಾನೆ. ಅವಳಲ್ಲಿ ಸತ್ತು ಹೋಗ್ತಾಳೆ. ಆಗ ತಕ್ಷಣ ಎದುರಿದಂತಹ ಲೆನ್ನಿ ಏನು ಮಾಡ್ತಾನೆ, ತಾವು ಇಬ್ಬರು ಯಾವುದಾದ್ರೂ ತೊಂದರೆ ಆದಾಗ ಅವರು ಆಲ್ರೆಡಿ ಒಂದು ನದಿಯ ದಡದಲ್ಲಿ ಸೇರಬೇಕು ಅಂತ ಜಾರ್ಜ್ ಮತ್ತು ಲೆನ್ನಿ ಮಾತಾಡ್ಕೊಂಡಿರ್ತಾರೆ. ಲೆನ್ನಿ ಏನು ಮಾಡ್ತಾನೆ, ಆ ಸ್ಥಳಕ್ಕೆ ಓಡಿ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಕ್ಯಾಂಡಿ ಕರ್ಲಿಯ ಹೆಂಡತಿಯ ಒಂದು ಶವವನ್ನು ನೋಡ್ತಾನೆ ಮತ್ತು ಜಾರ್ಜ್ಗೆ ಹೇಳ್ತಾನೆ, ನೋಡಿ ಲೆನ್ನಿ ಈ ಥರ ಕರ್ಲಿ ಹೆಂಡತಿಯನ್ನು ಕೊಂದಿದ್ದಾನೆ ಅಂತಕ್ಕಂಥದ್ದನ್ನ ತಿಳಿಸ್ತಾನೆ. ಲೆನ್ನಿಗೆ ಮುಂದೆ ಏನಾಗಬಹುದು ಅಂತ ತಿಳಿದಿರ್ತಕ್ಕಂಥ ಜಾರ್ಜ್ ಅದು ಇತರರಿಗೆ ತಿಳಿಯುವ ಮೊದಲೇ ಏನು ಮಾಡ್ತಾನೆ, ಆ ಒಂದು ಜಾರ್ಜ್ ಕಾರ್ಲ್ಸನ್ ಬಂದೂಕನ್ನು ತೆಗೆದುಕೊಂಡು ಲೆನ್ನಿಯನ್ನು ಹುಡುಕಿಕೊಂಡು ಜಾರ್ಜ್ ಮಿಲ್ಟನ್ ಹೊರಡ್ತಾನೆ. ಕರ್ಲಿ ಏನು ಮಾಡ್ತಾನೆ, ಕೊನೆಗೆ ಅಲ್ಲಿಗೆ ಬಂದು ತನ್ನ ಹೆಂಡತಿಯನ್ನು ಶವವನ್ನು ನೋಡ್ತಾನೆ. ಇದು ಆ ಲೆನ್ನಿಯ ಕೆಲಸ ಅಂತ ಆತನಿಗೆ ಗೊತ್ತಾಗುತ್ತೆ. ಲೆನ್ನಿಯನ್ನು ನಾನು ನೋಯಿಸುತ್ತಾ ನಿಧಾನವಾಗಿ ಕೊಲ್ತೇನೆ ಅಂತ ಹೇಳಿ ಒಂದು ಪ್ರಮಾಣವನ್ನು ಮಾಡಿ ಆ ಕರ್ಲಿ ಸಹ ಅಲ್ಲಿಂದ ಹೊರಡ್ತಾನೆ. ತಾನು ತುಂಬ ತೊಂದರೆಯಲ್ಲಿದ್ದೇನೆ ಎಂದು ತಿಳಿದಿರ್ತಕ್ಕಂಥ ಲೆನ್ನಿ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋಕ್ಕೆ ಏನು ಮಾಡ್ತಾನೆ, ಜಾರ್ಜ್ನ ಬಳಿ ಏನೇನೋ ಹೇಳೋಕ್ಕೆ ಶುರು ಮಾಡ್ತಾನೆ. ಆದರೆ ಜಾರ್ಜ್ ಲೆನ್ನಿಯನ್ನು ಬೈಯುವ ಬದಲು ಲೆನ್ನಿಗೆ ಹೇಳ್ತಾನೆ, ನಾವು ಭೂಮಿಯನ್ನು ಖರೀದಿಸುವ ಕನಸಿನ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಹೇಳಿ ಆ ಕನಸನ್ನು ಲೆನ್ನಿ ಹೇಳ್ತಾ ಏನು ಮಾಡ್ತಾನೆ, ಒಂದು ಜಾರ್ಜ್ ಲೆನ್ನಿಗೆ ಹೇಳ್ತಾನೆ, ನೀನು ಆ ನದಿಯ ಕಡೆಗೆ ನೋಡ್ತಾ ಇರು ಅಂತ ಹೇಳ್ತಾನೆ. ಲೆನ್ನಿ ಏನು ಮಾಡ್ತಾನೆ, ಜಾರ್ಜ್ ಹೇಳ್ತಾ ಇರ್ತಕ್ಕಂತಹ ಆ ಜಮೀನು ಕೊಂಡ್ಕೊಳ್ಳೋದು, ಆ ಜಮೀನಿನಲ್ಲಿ ಮೊಲಗಳನ್ನು ಸಾಕ್ತಕ್ಕಂಥ ಕಥೆಯನ್ನು ಕೇಳ್ತಾ ಮೈ ಮರೆತು ಆತ ಸಮುದ್ರದ ಕಡೆಗೆ ನೋಡ್ತಾ ಇರ್ತಾನೆ. ಜಾರ್ಜ್ ಮಿಲ್ಟನ್ ಏನು ಮಾಡ್ತಾನೆ, ಆ
ಗ್ಯಾರಂಟಿಯಾಗಿ ಜನರೆಲ್ಲ ಇವನನ್ನು ಹುಡ್ಕೊಂಡು ಬರ್ತಾರೆ. ಲೆನ್ನಿಗೆ ಇಲ್ಲಿ ಅಪಾಯ ಆಗುತ್ತೆ ಅಂತ ಹೇಳಿ ಆತ ಏನು ಮಾಡ್ತಾನೆ, ತಂದಿರತಕ್ಕಂತಹ ಗನ್ನಿಂದ ತನ್ನ ಸ್ನೇಹಿತನಾದ ಲೆನ್ನಿಯ ಒಂದು ತಲೆ ಹಿಂಭಾಗಕ್ಕೆ ಗುಂಡು ಹಾರಿಸ್ತಾನೆ. ಜಾರ್ಜ್ ತಾನು ಲೆನ್ನಿಯ ಶವವನ್ನು ಮತ್ತು ಸ್ಲಿಮ್ ಇತರರನ್ನು ಆ ಸಮಯಕ್ಕೆ ಅಲ್ಲಿ ನೋಡ್ತಾನೆ. ಲೆನ್ನಿ ಬಂದೂಕನ್ನು ನನ್ನ ಕಡೆಯಿಂದ ಕಿತ್ಕೊಳ್ಬೇಕಾದ್ರೆ ಆ ಜಗಳದಲ್ಲಿ ಆಕಸ್ಮಿಕವಾಗಿ ಈ ಒಂದು ಗುಂಡು ಹಾರಿಸಿದ್ದೇನೆ ಅಂತ ಹೇಳಿ ಜಾರ್ಜ್ ಹೇಳ್ತಾನೆ. ಆದರೆ ಸ್ಲಿಮ್ಗೆ ಅಲ್ಲಿ ನಿಜವಾಗಿ ಏನಾಯಿತು ಅಂತಕ್ಕಂಥದ್ದು ಅರ್ಥ ಆಗಿರುತ್ತೆ. ಜಾರ್ಜ್ ತನ್ನ ಸ್ನೇಹಿತ ಲೆನ್ನಿಯನ್ನು ಇಲ್ಲಿ ಕೊಂದಿರ್ತಕ್ಕಂಥ ವಿಷಯ ಸ್ಲಿಮ್ಗೆ ಅರ್ಥ ಆಗುತ್ತೆ. ಈ ರೀತಿಯಾಗಿ ಈ ಒಂದು ಕತೆ ಆಫ್ ಮೈಸ್ ಆ್ಯಂಡ್ ಮೆನ್ ಈ ಒಂದು ಕೊನೆಯನ್ನು ಕಾಣುತ್ತೆ. ಇದು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಸಮರಿಯನ್ನು ನಾನು ತಿಳಿಸಿದ್ದೇನೆ. ಇದರ ಒಂದು ಇಂಗ್ಲೀಷ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.